ಎಸ್ ಪುರುಷರ ವಿಭಾಗದಲ್ಲಿ ಕೂಡ ಪ್ರಥಮ ಸೆಮಿಫೈನಲ್ ಪಂದ್ಯ ಆರಂಭ. ಮುಂಬೈ ಫೋರ್ಟ್ ವಿರುದ್ಧ ಆಡ್ಬಾಸ್ ಮೂಡುಬಿದ್ರೆ. महालक्ष्मी लक्ष्मीवाडी असेल स्वामीनारायण गुजरात. दिस इज सेकंड कॉल फॉर यू. 14 प्लीज गेट रेडी. महालक्ष्मी लक्ष्मीवाडी वर्सेस स्वामीनारायण गुजरात. The main section Passenger Kemlar versus Aniket Patil Baramati. This is the first call for you. 14 please get ready. Passenger Kemlar versus Aniket Patil Baramati. First call. ಯಮದ ಬೆದಾಳಿ ಭಾಗದಲ್ಲಿ ಮುಂಬೈ ಫೋರ್ಟ್ ತಂಡದ ಪರವಾಗಿ ಸೌರವ್. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಭರತ್ ಶೆಟ್ಟಿ ಆರಂಭಿಕ ಹಂತದಲ್ಲಿ ಆರಂಭದ ಎರಡನೇ ದಾಳಿಯಲ್ಲಿ ಕೂಡ ಭರತ್ ಮುಂದಾಗ್ತಾ ಇದ್ದಾರೆ. ದೊಡ್ಡ ಚೆನ್ನ ಮಾಡುವ ಪ್ರಯತ್ನ ಬಲಬದಿಯ ದಾಳಿಗಾರ, ರಾಷ್ಟ್ರೀಯ ಆಟಗಾರ ದಾಳಿಯಲ್ಲಿ ಈ ಬಾರಿ ಬಂಧನ ಆಡುವಾಗ ಭರತ್ರವರ ಬಂಧನ. ಮುಂಬೈ ಫೋರ್ಟೈಟ್ಸ್ ಆಟಗಾರ ದಾಳಿ ಭಾಗದಲ್ಲಿ ಮಹಿಳಾ ವಿಭಾಗದಲ್ಲಿ 22-7 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಜೈಮಾಕಳಿ ಚಿಂಚಲಿ ತಂಡ ಅಜಗಜಾಂತರ ಅಂತರದೊಂದಿಗೆ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ. ಮತ್ತೊಮ್ಮೆ ರತನ್ ದಾಳಿ ಭಾಗದಲ್ಲಿ ಕನ್ಫ್ಯೂಸ್ ಮಾಡುವ ಬಲಿಷ್ಠವಾದಂತ ದಾಳಿ ಆಡ್ತಾ ಇದ್ದ. ವೇದಿಕೆ ಮೇಲೆ ನಾವು ಆಶೀರ್ವಾದ ಆಗಬೇಕು. ದಯವಿಟ್ಟು ಕಬಡ್ಡಿ ಯುವಕ ಸಂಘದ ವತಿಯಿಂದ ತಮ್ಮಲ್ಲಿ ಕಳಕಳಿ ವಿನಂತಿ, ತಾವು ವೇದಿಕೆ ಮೇಲೆ ಆಶೀರ್ವಾದ ಆಗಬೇಕು. ಮುಂದಿನ ವರ್ಷದ ಪಂದ್ಯಾವಳಿಗಳಿಗೆ 1 ಲಕ್ಷ ರೂಪಾಯಿ ಸಹಾಯಧನವನ್ನು ಸುನೀಲ್ ಅಣ್ಣ ಬಸ್ಕೋಡ ಪಾಟೀಲ್ ಯುವ ಧುರೀಣರು ಕೆಂಪೂರ್. ಅದೇ ರೀತಿ ಶ್ರೀ ಬಸವರಾಜಣ್ಣ ಅಧ್ಯಕ್ಷರು ಶ್ರೀ ಸ್ವಾಮಿ ಸಂಸ್ಥೆ ಕರ್ನಾಟಕದಲ್ಲಿ, ಶ್ರೀ ರಾಸವಣ್ಣ ಗಂಡೋಸಿ ಮಾಜಿ ಅಧ್ಯಕ್ಷರು SDMC KSPS ಪರಮಾನಂದವಾಡಿ, ಶ್ರೀ ಪದ್ಮಜಿತಣ್ಣ ಮನೋಹರ್ ನೋಡಲ್ಗಿ ಯುವ ಧುರೀಣರು ಕಮಲಾಪುರ್. ಅದೇ ರೀತಿಯಲ್ಲಿ ಚಿಲ್ಲವಂದನ್ನ ನಿಟಾರೆ ಅಧ್ಯಕ್ಷರು ಶ್ರೀ ಕೃಷ್ಣ PKPS ಬ್ಯಾಂಕ್ ಪರಮಾನಂದವಾಡಿ. ಪಂದ್ಯ ಆರಂಭ. ಹಲೋ, ಶ್ರೀ ಬಸವಣ್ಣ ಪಾಟೀಲ್ ಅಧ್ಯಕ್ಷರು PKPS ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಕಬಡ್ಡಿ ಆಟಗಾರರು ನಸ್ಲಾಪುರ ಅವರಿಗೆ ಸಂಘದ ಕಾರ್ಯದರ್ಶಿಯಾದಂತ ಸುರೇಶಣ್ಣ ಅಂಬಿಯವರಿಂದ ಸತ್ಕಾರ. ಅದೇ ರೀತಿಗೆ ಶ್ರೀ ಮಹೀರಣ್ಣ ಪಾಟೀಲ್ ಗ್ರಾಮದ ಮುಖಂಡರು ನಸ್ಲಾಪುರ್ ಇವರಿಗೆ ಮೌಲಾಲಿ ಮಲ್ಲ ಅವರಿಂದ ಸತ್ಕಾರ. ಶ್ರೀ ಮಹೀರಣ್ಣ ಪಾಟೀಲ್ ಮಹೀರಣ್ಣ ಪಾಟೀಲ್ ಗ್ರಾಮದ ಮುಖಂಡರು ನಸ್ಲಾಪುರ್. ಅಂತರ ಬಂದರಲ್ಲಿ ಪ್ರಥಮ ಸೆಮಿಫೈನಲ್ ಭಾಗದಲ್ಲಿ ಶ್ರೀ ಮಹೀರಣ್ಣ ಪಾಟೀಲ್ ಗ್ರಾಮದ ಮುಖಂಡರು ನಸ್ಲಾಪುರ್ ಇವರು ಈಗಾಗಲೇ ಸತ್ಕಾರ ಕಾರ್ಯಕ್ರಮ ನಡೀತಾ ಇದೆ. ನಂತರ ಶ್ರೀ ಬಾಳಾಸಾಹೇಬ್ ಸಮಾಜಿ ಮಾಜಿ ಪಂಚಾಯತ್ ಅಧ್ಯಕ್ಷರು ನಸ್ಲಾಪುರ್,
ಬಾಳಸವಣ್ಣ ಸಮಾಜ ಗ್ರಾಮ ಅಧ್ಯಕ್ಷರು ನಸ್ಲಾಪುರ್ ಅವರಿಗೆ ಶ್ರೇಷ್ಠನ ಅಭಿವೃದ್ಧಿಯ ಸತ್ಕಾರ. ಅದೇ ರೀತಿಯಾಗಿ ಶ್ರೀ ಚಂದ್ರಣ್ಣ ಪಾಟೀಲ್ ಕೇನ್ ಮ್ಯಾನೇಜರ್ ದೂಧಗಂಗಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಶ್ರೀ ಚಂದ್ರಣ್ಣ ಪಾಟೀಲ್ ಕೇನ್ ಮ್ಯಾನೇಜರು ದೂಧಗಂಗಾ ಸಕ್ಕರೆ ಕಾರ್ಖಾನೆ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಅಂಕಣ ಒಂದರಲ್ಲಿ ಅಳವದ್ರ ಸಾಗುತ್ತಾ ಇದೆ 3-3 ಸಮಬಲ. ಅಂಕಣ 2ರಲ್ಲಿ ಮಹಿಳಾ ವಿಭಾಗದಲ್ಲಿ ಅಜಗಜಾಂತರ ಅಂತರದಲ್ಲಿ ಜೈ ಮಕ್ಕಳಿಗೆ ಚಿಂಚಲಿ ತಂಡ 35-9. ಅದೇ ರೀತಿಯಾಗಿ ಶ್ರೀ ಹಸನ್ ಸಾಹೇಬ್ ಸಣಗೆ ಬರ್ಲಟ್ಟಿ ರಾಜಕೀಯ ತಗೊಂಡ್ರು ಅತ್ನಿ. ಹಸನ್ ಸಾಹೇಬ್ ಸಣಗೆ ಬರ್ಲಟ್ಟಿ ರಾಜಕೀಯ ತಗೊಂಡ್ರು ಅತ್ನಿ ಇವರಿಗೆ ಸಂಘದ ಕಾರ್ಯದರ್ಶಿ ಹಸನ್ ಸಾಹೇಬ್ ಸಂಜೆ ರಾಜಕೀಯ ತಗೊಂಡ್ರು ಅವರಿಗೆ ಸಂಘದ ಕಾರ್ಯದರ್ಶಿ ಅಂತ ಶ್ರೀ ಚಂಬರಿಂದ ಸತ್ಕಾರ. ಸಂಘ ಅಧ್ಯಕ್ಷರು ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಕರ್ಮಾನಂದವಾಡಿ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಮುಂಬೈ ಪ್ರೊಟೆಸ್ಟ್ ಗ್ರಾಮದ ಹಿರಿಯ ಬಸವರಾಜನ್ನ ಸಂಘವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಅದೇ ರೀತಿಯಾಗಿ ಸುನೀಲಣ್ಣ ಬಸಗೌಡ ಪಾಟೀಲ್ ಯುವ ನೇತಾರರು ಕಮಲಾಪುರ್ ಇವರಿಗೆ ಸುರೇಶಣ್ಣ ಅಂಬೇಡ್ಕರ್ ಸತ್ಕಾರ. Super double 2 points to Mumbai Protest. ಧನ್ಯವಾದಗಳು. ಅದೇ ರೀತಿಯಾಗಿ ಅಜಿತ್ ಹಾಲಪ್ಪ ಮಳೆ ಯುವ ನೇತಾರರು ಶಿರ್ಗು ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. 6-5 ಮಧ್ಯ ಪಂದ್ಯ ಸಾಗುತ್ತಾ ಇದೆ. ಸೌರ ಶ್ರೀ ಅಜಿತ್ ಹಾಲಪ್ಪ ಕಾಳೆ ಯುವ ನೇತಾರರು ಶಿರ್ಗೂರು ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಶಾಮಣ್ಣ ಶಾಮಣ್ಣ ಹೇಳ್ರಿ ರಾಸಗಣ್ಣ ಗಂಡೂಸಿ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು KHPS ಪರಮಾನಂದ ಅವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಇವರಿಗೆ ಸುರೇಶಣ್ಣ ಅಂಬೇಡ್ಕರ್ ಸತ್ಕಾರ. ಕನ್ನಜಿ ಕಣ್ಣ ಮೊದಲಿಗೆ ಇವರಿಗೆ ಸುರೇಶಣ್ಣ ಅಂಬೇಡ್ಕರ್ ಸತ್ಕಾರ. ಸ್ಟೇಜ್ ಕಡೆಗೆ ದಾರಿಗಟ್ಟುವುದರಿಂದ ಸರಿಸುವ ಸ್ವಲ್ಪ ಶ್ಯಾಮಣ್ಣ ದಾರಿಗಟ್ಟದ ಅನೌನ್ಸ್ ಮಾಡ್ರಿ. ಅದೇ ರೀತಿಯಾಗಿ ಶ್ರೀ ರಮೇಶ್ ಬಾಳಪ್ಪಣ್ಣ ಪೂಜಾರಿ ಯುವಧುರೇಂದ್ರ ಶಿರ್ಗೂರ್ ಇವರಿಗೆ ಮೌಲಾಲಿ ಉಮರ್ ಮುಲ್ಲಾ ಅವರಿಂದ ಸತ್ಕಾರ. ರಮೇಶ್ ಬಾಳಪ್ಪಣ್ಣ ಪೂಜಾರಿ ಯುವಧುರೇಂದ್ರ ಶಿರ್ಗೂರ್ ಇವರಿಗೆ ಮೌಲಾಲಿ ಉಮರ್ ಮುಲ್ಲಾ ಅವರಿಂದ ಸತ್ಕಾರ. मेन सेक्शन महालक्ष्मी लक्ष्मीवाड़ी अशेष स्वामीनारायण गुजरात. This is the last time final conference. स्वामीनारायण गुजरात versus महालक्ष्मी ಅದೇ लक्ष्मीवाड़ी. ರೀತಿಯಾಗಿ ಶ್ರೀ ಮಾಂತೇಶಣ್ಣ ಪಕ್ಕನ ಶೆಟ್ಟಿ final conference. ಉಪಾಧ್ಯಕ್ಷರು ವಿವೇಕಾನಂದ ಕೋಆಪ್ ಕ್ರೆಡಿಟ್ ಸೊಸೈಟಿ ಆತ್ಮೆ ಇವರಿಗೆ ಶ್ರೇಷ್ಠನ ಅಂಬೇಡ್ಕರ್ ಸತ್ಕಾರ. ಮಾಂತೇಶಣ್ಣ ಪಕ್ಕನ ಶೆಟ್ಟಿ ಅದೇ ರೀತಿಯಾಗಿ ರಾಜು ಕೊಲ್ಲಾಪುರೆ ಡಿಆರ್ ಪೊಲೀಸ್ ಬೆಂಗಳೂರು ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ.
ಅದೇ ಸುರೇಶ್ ನಾವಿ ಅಧ್ಯಕ್ಷರು ವಿವೇಕಾನಂದ ಕೋಆಪ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರಿಗೆ ಸುರೇಶಣ್ಣ ಅಂಬೇಡ್ಕರ್ ಸತ್ಕಾರ. ಸುರೇಶ್ ನಾವಿ ಅಧ್ಯಕ್ಷರು ವಿವೇಕಾನಂದ ಕೋಆಪ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರಿಗೆ ಸುರೇಶ್ ಅಂಬೇಡ್ಕರ್ ಸತ್ಕಾರ. ಹಲೋ ಒಂದು ನಿಮಿಷ ಸರ್, ಒಂದು ನಿಮಿಷ. ಮಹಾಲಕ್ಷ್ಮಿ दीपक सर मैच खत्म हो चुके हैं, आप आइए टीम देखकर मैदान में आइए. स्वामीनारायण गुजराल और लक्ष्मीवाड़ी, दिस इज द लास्ट स्टैंड फाइनल कॉल पर. ಅದೇ ರೀತಿಯಾಗಿ ವೀರಪ್ಪಣ್ಣ ಟೋಗಾರೆ ಪ್ರಾಚಾರ್ಯ SVS ಕಾಲೇಜ್ ನಂದಗಾಂವ್ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ವೀರಪ್ಪ ಟೋಗಾರೆ ಪ್ರಾಚಾರ್ಯ SVS ಕಾಲೇಜ್ ನಂದಗಾಂವ್ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. 7-6 ಚಾಕಿ ಸಮಗಾರ್ ಕಾರಣ ಈ ಕಡೆ ಬಹಳ ಒಂದು ರೋಚಕವಾದಂತಹ ರೋಮಾಂಚನಕಾರಿಯಾದಂತಹ ಪಂದ್ಯ. ಗ್ರಾಮದ ಹಿರಿಯರಾದಂಥ ಶ್ರೀ ಶಂಕರಕಕ್ಕ ವಾಳ್ಕೆ ಅವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಅಲ್ಲಕ್ನೂರು ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರರು ಮಾಜಿ ಕಬಡ್ಡಿ ಆಟಗಾರರಾಗಿರುವಂತಹ ಪ್ರಕಾಶನ ಮಸ್ವಾಡರ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ. ದಯವಿಟ್ಟು ಸುಣ್ಣ ತಂದು ಕೊಡ್ರಪ್ಪ ಸ್ವಯಂ ಸೇವಕರು. ಮ್ಯಾಚ್ ಸ್ಟ್ರಗಲ್ ಇದೆ, ಸುಣ್ಣಿನ ಅವಶ್ಯಕತೆ ಇದೆ. ಅಂಕಣ ಒಂದಕ್ಕೆ ಸುಣ್ಣು ಬೇಕಾಗಿದೆ. ಕಾರ್ಯಕರ್ತರು ಅದೇ ರೀತಿಯಾಗಿ ಶ್ರೀಮತಿ ಮಹಾರಾಜಿ ಬಾಳಾಸಾಹೇಬ್ ಚೋಗಲ ಸಮಾಜ ಸೇವಕರು ಪರಮಾಂದಡಿ ಇವರಿಗೆ ಸ್ವಾತಿ ಸಮಗಾರ್ ಅವರಿಂದ ಸತ್ಕಾರ. ಏಳು ಸಮಬಲ. ನಿಮಗೆ ನಾವು ಕಡಿಮಿಲ್ಲ, ನಮಗೆ ನೀವು ಕಡಿಮಿಲ್ಲ ಅಂತ ಪಂದ್ಯವನ್ನು ಒಂದ್ಸಲ ಜೋರ ಚಪ್ಪಾಳೆ ಕೊಡ್ತಾರೆ. ಅದೇ ರೀತಿಯಾಗಿ ಶ್ರೀಮತಿ ಕಮಲಾ ಸುರೇಶ್ ಅಂಬಿ ಇಂಗ್ಲಿಷ್ ಉಪನ್ಯಾಸಕರು ಅತ್ತಿ ಇವರಿಗೆ ಸ್ವಾತಿ ಸಮಗಾರ್ ಅವರಿಂದ ಸತ್ಕಾರ. ಅದೇ ರೀತಿಯಾಗಿ ನಾರಾಯಣಗೌಡ ಜಿ ಮಾನ್ಯ ಯೋಜನಾಧಿಕಾರಿಗಳು SKDRDP ಹಾರಗಿರಿ ಇವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಮಾದು ಇದೆ ಬಮ್ಮದಿ ಕರೋ ಯಾಮಾರು ಮುಂಬೈ ಫೌಂಡೇಶನ್ ಮಾದು ಇದೆ ಬಮ್ಮದಿ ದಾರಿ ಇದೆ ಕಾಪ್ ನೋಡುವ ನಿರೀಕ್ಷೆ ಇದೆ. ಅದೇ ರೀತಿಯಾಗಿ ಪವನ್ ಉಪಾಧ್ಯಾಯ ಅವರಿಂದ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. ಪವನ್ ಉಪಾಧ್ಯಾಯ ಅವರಿಗೆ ಮೌಲಾಲಿ ಮುಲ್ಲಾ ಅವರಿಂದ ಸತ್ಕಾರ. Rise out, point to ರಾಯಪ್ಪಣ್ಣ ಚೌಲ ಅವರಿಗೆ ಸುರೇಶಣ್ಣ ಅಂಬಿ ಅವರಿಂದ ಸತ್ಕಾರ. ರಾಯಪ್ಪಣ್ಣ ಚೌಲ, ಭೀಮಣ್ಣ ಚೌಲ, ಸುಧೀರ್ ಹಾಲ್ಕರ್ಣಿ ಅವರು, ಸುರೇಶ್ ಕರಿಕರ್ ಅವರು. ಈ ನಡೆದಂತ ಪಂದ್ಯ ಮಹಿಳಾ ವಿಭಾಗದಲ್ಲಿ 2ನೇ ಸೆಮಿಫೈನಲ್ ನಡ್ತಾ ಇದೆ. ಪುರುಷ ವಿಭಾಗದಲ್ಲಿ ಪ್ರಥಮ ಸೆಮಿಫೈನಲ್, ಮಹಿಳಾ ವಿಭಾಗದಲ್ಲಿ 2ನೇ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಮಹಿಳಾ ವಿಭಾಗದಲ್ಲಿ ಕೂಡ ಶೀಘ್ರದಲ್ಲಿ ಪಂದ್ಯ ಆರಂಭ ಆಗಬೇಕಾದ ಸ್ವಾಮಿನಾರಾಯಣ್ ಕಾಲೇಜ್ ಗುಜರಾತ್ ಮತ್ತು ಮಾಡಿ ಫೈನಲ್ ಎರಡನೇ ಸೆಮಿಫೈನಲ್ ಪಂದ್ಯ. ಈಗಾಗಲೇ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಚಿಂಚಲಿ ತನ್ನ ಫೈನಲ್ಗೆ ಲಗ್ಗೆ ನೀಡಿದೆ. ಒಂಬತ್ತು 7ರ ಮಧ್ಯ ಪಂದ್ಯ ಸಾಧ್ಯ ಇದೆ. ಮತ್ತು ಆಲ್ಪಾಸ್ ಕೊಡ್ತಿದ್ರೆ ತಂಡದ ಪ್ರಖ್ಯಾತ ದಾಳಿಗಾರ ಶ್ರೀ ಭರ್ತೇಶ್ ಬಡಿಗೇರ್ ಸರ್ ಅವರಿಗೆ ರವಿ ಕೋಳಿ ಅವರಿಂದ ಸತ್ಕಾರ. BDCC ಬ್ಯಾಂಕಿನ ಸಿಬ್ಬಂದಿಯಾದಂತಹ ಭರ್ತೇಶ್ ಬಡಿಗೇರ್ ಸರ್ ಅವರಿಗೆ ರವಿ ಕೋಳಿ ಅವರಿಂದ ಸತ್ಕಾರ.
ವಿರಾಮದ ನಂತರ ಸ್ಕೋರ್ ಇವರ ಆಳ್ವಾಸ್ 9, ಮುಂಬೈ ಪೋರ್ಟೆಸ್ಟ್ 7. 9-7 2 ಅಂಕದ ಮುನ್ನಡೆಯೊಂದಿಗೆ ಆಳ್ವಾಸ್ ಮೂಡುಬಿದಿರೆ. ತೋಟದಲ್ಲಿರುವ ದ್ವಿತೀಯ ಸೆಮಿಫೈನಲ್ ಪಂದ್ಯ ಮಹಿಳಾ ವಿಭಾಗದಲ್ಲಿ 15+15 ನಿಮಿಷದ ಕನಿಷ್ಠ ಪಂದ್ಯ ಆರಂಭಗೊಂಡಿದೆ. ಲಕ್ಷ್ಮೀವಾಡಿ ಮತ್ತು ಸ್ವಾಮಿನಾರಾಯಣ್ ಕಾಲೇಜ್ ಗುಜರಾತ್ ತಂಡದ ಪ್ರಖ್ಯಾತ ದಾಳಿಗಾರ್ತಿ, ಅನೇಕ ಕರ್ನಾಟಕ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗಿಯಾಗಿರುವಂತಹ ಆಟಗಾರ್ತಿ ದಾಳಿ ಭಾಗದಲ್ಲಿ ಆರಂಭಿಕ ಹಂತದಲ್ಲಿ ಒಂದು ಅಂಕದ ಸಂಪಾದನೆಯೊಂದಿಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಅಂಡರ್ 17 ವಿಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯವನ್ನು ನಡೆಸಿದಂತಹ ರಾಷ್ಟ್ರೀಯ ಆಟಗಾರ್ತಿ ಮತ್ತು 7ರ ಪಂದ್ಯ ಸಾಗುತ್ತಾ ಇದೆ. ಪುರುಷರ ವಿಭಾಗದಲ್ಲಿ 2 ಅಂಕದ ಮುನ್ನಡೆಯೊಂದಿಗೆ ಆಳ್ವಾಸ್ ಮೂಡುಬಿದಿರೆ. ಮುಂದಿನ ವರ್ಷದ ಚತುರ್ಥ ಬಹುಮಾನ ಮಹಿಳಾ ವಿಭಾಗದಲ್ಲಿ ಒಂದು ಬಾಕಿ ಇತ್ತು, ಅದು ಕೂಡ ಈಗ ಭರ್ತಿ ಆಗುತ್ತಾ ಇದೆ. ಪರಮಾನಂದವಾಡಿ ಗ್ರಾಮದ ಖ್ಯಾತ ಜ್ಯೋತಿಷರಾಗಿರುವಂತ ಶ್ರೀಧರಾಗಿರುವಂತ ಪವನ್ ಗುರುಜಿ ಅವರು ಮುಂದಿನ ವರ್ಷದ ಚತುರ್ಥ ಬಹುಮಾನ 30,000 ರೂಪಾಯಿಯನ್ನ ಕೊಡು ಮಾಡ್ತಾ ಇದ್ದಾರೆ. ಜೋರು ಚಪ್ಪಾಳೆಯೊಂದಿಗೆ ಮಾನ್ಯರಾದ ಗುರುಜಿ ಅವರಿಗೆ ಈ ಸಂದರ್ಭದಲ್ಲಿ ಗುರು ಸಿದ್ದೇಶ್ವರ ಯುವಕ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಶ್ರೀ ಬಾಹುಬಲಿಯನ್ನ ಸ್ವಲ್ಪ ಗಂಡೋಸಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪರಮಾನಂದವರು ಇವರಿಗೆ ರವಿ ಕೋಳಿ ಅವರಿಂದ ಸರ್ಕಾರ ಅದೇ ರೀತಿಯಾಗಿ ಚಿದಾನಂದನ ಸಾಲೋಟಿಗೆ ಇವರಿಗೆ ರವಿ ಕೋಳಿ ಅವರಿಂದ ಸರ್ಕಾರ ಗುಜರಾತ್ ತಂಡದ ಆಟಗಾರ್ತಿ ಲಕ್ಷ್ಮೀವಾಡಿ ತಂಡದ ಮೇಲೆ ದಾಳಿ ಭಾಗದಲ್ಲಿ ಜಾತ್ರೆ ಮತ್ತು ಕಬಡ್ಡಿ ಪಂದ್ಯಾವಳಿಗಳಿಗೆ ಅನ್ನಪ್ರಸಾದ ಸಲುವಾಗಿ ದಾನ ನೀಡಿದಂತಹ ಮಹಾದಾನಿಗಳು ಬಂಟು ಕಾಂಬ್ಳೆ 15,000 ರೂಪಾಯಿ, ಲಕ್ಷ್ಮಣ್ ಕಂಟಿಕಾರ್ 10,000 ರೂಪಾಯಿ, ಸುಹಾಸಿನಿ ಬಡಿಕರ್ 10,000 ರೂಪಾಯಿ, ಅಪ್ಪಸಾಬ್ 10,000 ರೂಪಾಯಿ, ಸುರೇಶ್ ಗಳತ್ಗೆ 10,000 ರೂಪಾಯಿ, ಚಿದಾನಂದ ಸಾಲಡ್ಗಿ 10,000 ರೂಪಾಯಿ, ಮಾರುತಿ ಕಿಲಾರೆ 10,000 ರೂಪಾಯಿ, ರಮೇಶ್ ಮಿರ್ಜಿ 10,000 ರೂಪಾಯಿ, ಸದಾಶಿವ್ ವಾಳ್ಕೆ 10,000 ರೂಪಾಯಿ, ದಶರಥ್ ಕಂಟಿಕಾರ್ 10,000 ರೂಪಾಯಿ, ಅಭಿಜಿತ್ ಸಿರ್ಗುರ್ಕರ್ 10,000 ರೂಪಾಯಿ, ಅಭಿಜಿತ್ ಸಿರ್ಗುರ್ಕರ್ 10,000 ರೂಪಾಯಿ, ಸದಾಶಿವ್ ಗಾಯಕ್ವಾಡ್ 10,000 ರೂಪಾಯಿ, ಶ್ರೀ ಕುಮಾರ್ ತುಳಲಿ 5,000 ರೂಪಾಯಿ, ಸೌಮ್ಯಶ್ರೀ ಗೌಡರ್ 5,000 ರೂಪಾಯಿ, ಮಲ್ಲಪ್ಪ ಮಿರ್ಜೆ 5,000 ರೂಪಾಯಿ, ಸಿದ್ದು ಚೆನ್ನಿಗೆ 5,000 ರೂಪಾಯಿ, ಸಚಿನ್ ಹಿಪ್ಪರ್ಗಿ 5,000 ರೂಪಾಯಿಗಳನ್ನ ಈ ಒಂದು ನಮ್ಮ ಜಾತ್ರೆ ಮತ್ತು ಕಬಡ್ಡಿ ಪಂದ್ಯಾವಳಿಗಳಿಗೆ ಅನ್ನಪ್ರಸಾದ ಸಲುವಾಗಿ ನೀಡುತ್ತಾರೆ. ಅವರಿಗೆ ನಮ್ಮ ಊರಿನ ವತಿಯಿಂದ ಮತ್ತು ನಮ್ಮೂರಿನ ಹಿರಿಯರ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಬಸಪ್ಪ ಕರೆಪ್ಪ ಹೊರಟ್ಟಿರವರು ಟ್ರ್ಯಾಕ್ಟರ್ ಮಾಲೀಕರು ಅಮಾನ್ಯರು ಕೂಡ ಪಂದ್ಯಾವಳಿಗೆ 5,000 ರೂಪಾಯಿ ನೀಡಿದ್ದಾರೆ. ಅಮಾನ್ಯರಿಗೂ ಕೂಡ ಗುರುಸಿದ್ದೇಶ್ವರ ಯುವಕ ಸಂಘ ಪರಮಾನಂದವಾಡಿ ಅವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ರಾಜು ನಾಯ್ಕರವರು ಮಹಾಲಕ್ಷ್ಮಿ ಮೊಬೈಲ್ ಸೆಂಟರ್ ಮಾಲೀಕರು ಅಮಾನ್ಯರು ಕೂಡ 500 ರೂಪಾಯಿಯನ್ನು ಕೊಟ್ಟು ಮಾಡಿದ್ದಾರೆ. ಅಮಾನ್ಯರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಮಹಿಳಾ ವಿಭಾಗದಲ್ಲಿ ಒಂದು ವಿಶೇಷವಾದಂತಹ ಬಹುಮಾನ ಘೋಷಣೆ ಆಗುತ್ತಾ ಇದೆ. ಮುಂದಿನ ವರ್ಷದಿಂದ ಆರಂಭ ಆಗುತ್ತದೆ. ಅದು 3 ವರ್ಷ ಯಾರು ಹ್ಯಾಟ್ರಿಕ್ ವಿನ್ನರ್ ಆಗ್ತಾರೆ ಮಹಿಳಾ ವಿಭಾಗದಲ್ಲಿ ಅವರಿಗೆ 8.5 kg ಬಸವೇಶ್ವರ ಸಂಚಾರಿ ಬೆಳ್ಳಿ ಮೂರ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತರಾಗಿರುವಂತಹ ಶರದ್ ಬಸಪ್ಪ ಕೌಲ್ಗೋಟ್, ನಿರ್ದೇಶಕರು ಮಹಾಲಕ್ಷ್ಮಿ ಬ್ಯಾಂಕ್ ಹಾಗೂ ಪ್ರಗತಿಪರ ರೈತರು ಪರಮಾನಂದವಾಡಿ ಅವರು. ಒಂದ್ಸಲ ಜೋರು ಚಪ್ಪಾಳೆ ಬರಲಿ ಆತ್ಮೀಯರೇ ಅವರಿಗೆ. ಮಹಿಳಾ ವಿಭಾಗಕ್ಕೆ
3 ಬಾರಿ ಹ್ಯಾಟ್ರಿಕ್ ಯಾರು ವಿನ್ನರ್ಸ್ ಆಗ್ತಾರೆ ಅವರಿಗೆ 2.5 kg ಬಸವೇಶ್ವರ ಮೂರ್ತಿಯನ್ನ ನೀಡಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಅಮಾನ್ಯರಿಗೆ ಸುರೇಶನ ವಾಲ್ಕೇರಿ ಅವರು ದಯವಿಟ್ಟು ಆಗಮಿಸಿ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಜಾತ್ರಾ ಕಮಿಟಿಯ ಅಧ್ಯಕ್ಷರಾಗಿರುವಂತ ಶ್ರೀಯುತರಾಗಿರುವಂತ ಸುರೇಶನ ವಾಳ್ಕೇರ್ ಅವರಿಗೆ ಗುರುಸಿದ್ದೇಶ್ವರ ಯುವಕ ಸಂಘ ಪರಮಾನಂದವಾಡಿಯ ಎಲ್ಲ ಇದ್ದಾರೆ. ಪರಮಾನಂದವಾಡಿ ಗ್ರಾಮದ ಖ್ಯಾತ ಜ್ಯೋತಿಷರಾಗಿರುವಂತ ಪವನ್ ಗುರುಜಿ ಅವರಿಗೆ ಕೂಡ ನಾವು ಮತ್ತೊಮ್ಮೆ ಆಯೋಜಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಮಹಿಳಾ ವಿಭಾಗದಲ್ಲಿ ಕೂಡ ಅಷ್ಟೇ ರೋಚಕತೆಯನ್ನು ಪಂದ್ಯ ಸಾಗಿ ಬರ್ತಾ ಇದೆ. 12-9 ಮಧ್ಯ ಪಂದ್ಯ 12 ಅಂಕಗಳ ಸಂಪಾದನೆ. ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಗಳಿಗೆ ಸಹಾಯಧನವನ್ನು ನೀಡಿದಂಥ ದಾನಿಗಳು ಶ್ರೀ ಸುನೀಲಣ್ಣ ಬಸಗೌಡ ಪಾಟೀಲ್, ಯೋಧರು ಇಮ್ರು ಕೆಮ್ಲಾಪುರ್, ಶ್ರೀ ಬಸವರಾಜಣ್ಣ ಸಿದ್ದಪ್ಪ ಸವದಿ ಹಿರಿಯರು ಹಾಗೂ ಶ್ರೀ ಅಧ್ಯಕ್ಷರು ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಪರಮಾನಂದವಾಡಿ, ಶ್ರೀ ಗಾಸವಣ್ಣ ಅಪ್ಪಣ್ಣ ಕಂಡೋಸಿ ಮಾಜಿ ಅಧ್ಯಕ್ಷರು SDMC KHPS ಪರಮಾನಂದವಾಡಿ, ಶ್ರೀ ಪದ್ಮಜಿತ್ ಅಣ್ಣ ಕೊಣಾರ್ ಮೊಡಲ್ಗಿ ಯುವ ನೇತಾರರು ಕೆಮ್ಲಾಪುರ್, ಶ್ರೀ ಚಿದಾನಂದಣ್ಣ ಮಿಟಾರೆ ಅಧ್ಯಕ್ಷರು ಶ್ರೀ ಕೃಷ್ಣ PKPS ಸೊಸೈಟಿ ಪರಮಾನಂದವಾಡಿ ಇವರೆಲ್ಲರೂ ಜೊತೆಗೂಡಿಕೊಂಡು ಮುಂದಿನ ವರ್ಷದ ಪಂದ್ಯಾವಳಿಗಳಿಗೆ 1 ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡಲಿಕ್ಕೆ ಇಚ್ಛಿಸಿರುತ್ತಾರೆ. ಅವರಿಗೆ ಸಂಘದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. For the second semi-final match, Basiveshwar Kemla versus Aniket Patil Baramati. This is the last and final call for it. Aniket Patil Baramati versus Basiveshwar Kemlapur. चला अनिकेत पाटील बारामती संघ आपल्याला तिसरा पुकार आपण तयार राहा. बसवेश्वर केमलापूर बनतात तर तिथे ಬೇಕು ಇದನ್ನು ಬೇಕು ಕೊನೆ करे ಎರಡು ಅಂಕಣದಲ್ಲಿ ಅಷ್ಟೇ ರೋಚಕತೆಯಿಂದ ಪಂದ್ಯ ಸಾಗಿ ಬರ್ತಾ ಇದೆ. 16-11ರಲ್ಲಿ ಪುರುಷರ ವಿಭಾಗದಲ್ಲಿದ್ರೆ 15-16 ಮಧ್ಯ ಮಹಿಳಾ ವಿಭಾಗದಲ್ಲಿ ಪುರುಷರ ವಿಭಾಗಕ್ಕೆ ಗೋ ಆಡೈದಾಳಿ ಇಲ್ಲಿ ಯಶ್ವ ಸರವೇಗದ ದಾಳಿಗಾರ ಕಾದು ನೋಡುವ ಕ್ಷಣಗಟ್ಟೆ. ಮಹಿಳಾ ವಿಭಾಗದಲ್ಲಿ ಕೂಡ 16-15ರ ಮಧ್ಯ ಪಂದ್ಯ 1 ಅಂಕದ ಮುನ್ನಡೆಯೊಂದಿಗೆ ಸ್ವಾಮಿನಾರಾಯಣ ಕಾಲೇಜ್ ಗುಜರಾತ್. Repetition in final decision, players don't argue. 2 points. Time out. ಸ್ವಾಮಿನಾರಾಯಣ ಕಾಲೇಜ್ ಗುಜರಾತ್ ತಂಡ 1 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಸುಬ್ಬಡಗಲ ಆಣದ 2 ಜನ ಆಟಗಾರ್ತಿಯರ ನಡುವೆ कैसे
18-12 ಮಧ್ಯ ಪಂದ್ಯ. ನಿಂತವರೆಲ್ಲ ಸ್ವಲ್ಪ ಅಡ್ಡಾಡ್ರಿ. ಕೊನೆ 5 ನಿಮಿಷ. The last 5 minutes go. Alvas, Mumbai protest captain or coach. Remaining 5 minutes play. 19-12 ಮಧ್ಯ ಪಂದ್ಯ. जल्दी बोलने को अनिकेत पाटील 12 दिसंबर ओमकार चला संघ तयार करायला ಮಾಂತೇಶ್ ನಿರ್ವಾಣಿ ಅವರು ಎಲ್ಲಿದ್ರು ವೇದಿಕೆ ಕಡೆ ಬರಬೇಕು. ಮಹಿಳಾ ವಿಭಾಗದಲ್ಲಿ ಕೂಡ ಅಷ್ಟೇ ಲೌಚಿಕತೆಯಿಂದ ಪಂದ್ಯ ನಡೀತಾ ಇದೆ. 17-17 ಸಮಬಲ. ಮಾಂತೇಶ್ ನಿರ್ವಾಣಿ ಕ್ರೂಸರ್ ಡ್ರೈವರ್ ಅವರು ಎಲ್ಲಿದ್ರು ವೇದಿಕೆ ಕಡೆ ಬರ್ರಿ. ಸಮಬಲದ ಹೋರಾಟದಲ್ಲಿ ಪಂದ್ಯ. ಮತ್ತೊಮ್ಮೆ ಗುಜರಾತ್ ತಂಡದ ಪ್ರಖ್ಯಾತ ದಾಳಿಗಾತಿ ದಾಳಿ ಭಾಗದಲ್ಲಿ. ಪುರುಷರ ವಿಭಾಗದಲ್ಲಿ ಕೊನೆಯ 4 ನಿಮಿಷ शेवटची 4 ಮಿನಿಟ್. 19-13 ಮಧ್ಯ ಪಂದ್ಯ. ಲಕ್ಷ್ಮೀವಾಡಿ ತಂಡ ಮುನ್ನಡೆಯೊಂದಿಗೆ. ಶ್ರೀಧರ್ ಮೊದಲಿಗೆ ಅವರು ಯುವ ಮುಖಂಡರು ಎಲ್ಲಿದ್ರು ವೇದಿಕೆ ಕಡೆ ಬರಬೇಕು. ಶ್ರೀಧರ್ ಮೊದಲಿಗೆ ಅವರು ಪುರುಷರ ಮುಕ್ತ ಹೊನಲುಗಳಿಗಿನ ಕಬಡ್ಡಿ ಪಂದ್ಯಾವಳಿಗಳಿಗೆ ಆಕರ್ಷಕ ಬಹುಮಾನಗಳು. ಪ್ರಥಮ ಬಹುಮಾನ 50,001 ರೂಪಾಯಿ ಶ್ರೀ ಅಜಿತ್ ಲಗ್ಮನ್ನ ಬೀರನ್ನವರ್, ಜಿಲ್ಲಾಧ್ಯಕ್ಷರು MPS ನೌಕರ ಸಂಘ ಚಿಕ್ಕೋಡಿ. ಅದೇ ರೀತಿ ದ್ವಿತೀಯ ಬಹುಮಾನ ಶ್ರೀ ಅಮಿತ್ ಅಣ್ಣ ಸಾಬ್ ಸಾಧನೆ ಇಂಜಿನಿಯರ್ ಮುಂಬೈ, ಸೈನಿಕ ಸುಮಿತ್ರಾ ಅಪ್ಪ ಸಾಬ್ ಅವರ ಸ್ಮರಣಾರ್ಥ. ದ್ವಿತೀಯ ಬಹುಮಾನ 20,001 ರೂಪಾಯಿ ಶ್ರೀ ಮಹಾದೇವಪರಪ್ಪ ಕಾಶಿ. बसवेश्वर केतलापूर versus अनिकेत पाटील बारामती. This is the last time final ball. ಚೇಂಜ್ ಮಾಡ್ಕೊಳಕತ್ತ ನೀವು ಎಲ್ಲರೂ 2 ರೈಡ್ ಹಚ್ಬೇಕಾದ್ರೆ ಚಲೋ. ಮತ್ತೊಮ್ಮೆ ಆಳ್ವಾಸ್ ತಂಡದ ಶರವೇಗದ ದಾಳಿಗಾರ ಯಶವಂತ. ಕಾದರೊಡವ ನಿರೀಕ್ಷೆ ಇದೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ನಡೀತಾ ಇದೆ. ದಾಳಿ ಇದೆ. ಪಾಯಿಂಟ್ ಸಿಗ್ತದೆ. 19-16 ಚಪ್ಪಾಳೆ ಬಂದು ರೋಚಕವಾದಂತ ಪಂದ್ಯ. 19-17 ಕೊನೆಯ ದಾಳಿಯಲ್ಲಿ ಆಳ್ವಾಸ್ ತಂಡಕ್ಕೆ ಸಂಗತ. ದಾಳಿ ಭಾಗದಲ್ಲಿ ಭರತ್ ಶೆಟ್ಟಿ ಬೋನಸ್ ಅನ್ನ ಬೆಟ್ ಕೊಡ್ತಾ ಇದ್ದಾರೆ. ಗೇಮ್ ಪ್ಲಾನ್ ನಡೀತಾ ಇದೆ. ಕಾದು ಬರುವ ಕ್ಷಣಗಣನೆ. ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಸೌರಭ್ ರಾಮತ್, ಮಹಾರಾಷ್ಟ್ರ ಮೂಲದ ಆಟಗಾರ, ಮುಂಬೈ ಪೋರ್ಟರ್ಸ್ ತಂಡದ ಪರವಾಗಿ. ಆಳ್ವಾಸ್ ತಂಡದ ಮೇಲೆ ದಾಳಿ ಭಾಗದಲ್ಲಿ 20-20 ಸಮಬಲದ ಹೋರಾಟದೊಂದಿಗೆ ಪಂದ್ಯ ಸಾಗಿ ಬರ್ತಾ ಇದೆ. ಈ ಪಂದ್ಯಾವಳಿಗಳನ್ನು ಕಂಡು ಶ್ರೀ ಪ್ರವೀಣ್ ಖೇರೆ ಸರ್, ಕಾಳಿಕಾ ಫರ್ಟಿಲೈಸರ್ಸ್ ಪರಮಾಂದಳಿಯವರು
5,000 ರೂಪಾಯಿ ಸಹಾಯಧನವನ್ನು ನೀಡುತ್ತಾರೆ. ಅವರಿಗೆ ಸಂಘದ ಪರವಾಗಿ ಅಭಿನಂದನೆಗಳನ್ನ ಲಾಸ್ಟ್ ಮಿನಿಟ್, ಕೊನೆಯ 1 ನಿಮಿಷ. 20-20 ಸಮಬಲ. ಪ್ರೇಕ್ಷಕರೇ, ಮುಂಬೈ ತಂಡ ಗೆಲ್ತಾರೆ ನೋಡು. ಒಂದ್ಸಲ ಚಪ್ಪಾಳೆ ಕೊಡಿ ನೋಡೋಣ. ಗೆಲ್ತದೆ ನೋಡು. RCB ಅಭಿಮಾನಿಗಳು ಎಲ್ಲಿದ್ದಾರೆ? ಬೇಕಾದ ಸಲ ಕಪ್ಪಿಗೆದ್ರು ಈ ಅಭಿಮಾನಿ ಯಾವಾಗೂ ಕಡಿಮೆ ಆಗಿಲ್ಲ. ಜೈ RCB. ಈ ಸಲ ಕಬಡ್ಡಿ ಕಪ್ ನಮ್ದು ಬೆಂಗಳೂರು ಬುಲ್ಸ್. ಇಪ್ಪತ್ತು ಸಮಬಲ. ಅರೆ ಒಂದ್ಸಲ ಚಪ್ಪಾಳೆ ಕೊಡಿ ಪ್ರೇಕ್ಷಕರು. ಸಲ ಚಪ್ಪಾಳೆ. ಸೌರಭ್ ರಾವತ್ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾಪಾಡಬೇಕು. 20-20 ಸಮಬಲ. ಬೋನಸ್ ಕೊಟ್ಟಿಲ್ಲ ಮ್ಯಾಚ್ ಹೊಡೆದ್ರೆ ಬೋನಸ್ ಅಲ್ಲ ಕರ್ನಾಟಕದ ಪುಣ್ಯ ನೆಲದಲ್ಲಿ ಕನ್ನಡಿಗರು ಗೆದ್ದಿದ್ದಾರೆ. RCB ಫ್ಯಾನ್ಸ್ ಒಂದ್ಸಲ